ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ 6ರಿಂದ 9ನೇ ತರಗತಿಯ ಮಕ್ಕಳ SA2 ಫಲಿತಾಂಶವನ್ನು ಸ್ಯಾಟ್ಸ್ ಕರ್ನಾಟಕದಲ್ಲಿ ಯಾವ ರೀತಿ ಎಂಟ್ರಿ ಮಾಡೋದು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಏಕೆ ಅಂದರೆ 6ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಬಾರಿ DSCRT ಇಂದ ಪ್ರಶ್ನೆ ಪತ್ರಿಕೆಯನ್ನು ನೀಡಿ ಪರೀಕ್ಷೆಯನ್ನ ನಡೆಸಿರೋದ್ರಿಂದ ಆ ಒಂದು ಫಲಿತಾಂಶವನ್ನು ವಿಶ್ಲೇಷಣೆ ಮಾಡೋದಕ್ಕೋಸ್ಕರ SATS ಕರ್ನಾಟಕದ ಸಪ್ರೇಟ್ ಟ್ಯಾಬ್ನಲ್ಲೇ ಫಲಿತಾಂಶವನ್ನು ಎಂಟ್ರಿ ಮಾಡಬೇಕಾಗತ್ತೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈಗ ವಿಡಿಯೋವನ್ನು ಮುಂದುವರಿಸೋಣ. ಆದ್ಮೇಲೆ ನೀವು ಕ್ರೋಮನ್ನು ಓಪನ್ ಮಾಡ್ಕೊತೀರಿ. ಕ್ರೋಮನ್ನು ಓಪನ್ ಮಾಡ್ಕೊಂಡು SATS ಕರ್ನಾಟಕ ಅಂತೇಳಿ ಟೈಪ್ ಮಾಡ್ತೀರಿ. ಆ ಸಂದರ್ಭದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತೇಳಿ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದಾಗ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ತಾವು ಕಾಣ್ತಾ ಇದೆ ಲಾಗಿನ್ ಅಂತ ಹೇಳಿ. ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ತಮ್ಮ ಯೂಸರ್ ನೇಮನ್ನು ಎಂಟ್ರಿ ಮಾಡಿ ಸೆಂಡ್ OTP ಅಂತ ಕೊಡ್ತೀರಿ. OTP ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTPಯನ್ನು ಎಂಟ್ರಿ ಮಾಡ್ತೀರಿ. OTP ವೆರಿಫಿಕೇಶನ್ ವೆರಿಫೈ OTP ಅಂತ ಹೇಳ್ಕೊಡ್ತೀರಿ. ನಿಮಗೆ SATS ಕರ್ನಾಟಕ ವೆಬ್ಸೈಟು ಓಪನ್ ಆಗುತ್ತೆ. ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಓಪನ್ ಆದಂಥ ಒಂದು ಸಂದರ್ಭದಲ್ಲಿ ತಾವು ಗಮನಿಸ್ಬೋದು. ನೋಡಿ, ಇಲ್ಲಿ ಮೇಲ್ಭಾಗದಲ್ಲೇ SA2 ರಿಸಲ್ಟ್ ಅಂತ ಇದೆ. ತಾವು ಗಮನಿಸ್ತಾ ಇರ್ಬೋದು. SA2 ರಿಸಲ್ಟ್ ಅಂತೇಳಿ ಮೇಲ್ಭಾಗದಲ್ಲೇ ಕಾಣುತ್ತೆ. ಇದು ನಾವು 1ರಿಂದ 5ನೇ ತರಗತಿಯವರೆಗಿನ ರಿಸಲ್ಟ್ ಅನ್ನ ಎಂಟ್ರಿ ಮಾಡಲಿಕ್ಕೆ ಇರತಕ್ಕಂಥದ್ದು. ಮೊದಲು ಇದೇ ಒಂದು ಟ್ಯಾಬ್ನಲ್ಲಿ ನಾವು 1ರಿಂದ 9ನೇ ತರಗತಿ ಎಲ್ಲ ರಿಸಲ್ಟ್ ಅನ್ನು ಕೂಡ ಎಂಟ್ರಿ ಮಾಡ್ತಾ ಇದ್ದು, ಈಗ ಇಲ್ಲಿ 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನು ಮಾತ್ರ ಇದರಲ್ಲಿ ಎಂಟ್ರಿ ಮಾಡಬೇಕು. ಹಾಗಾದ್ರೆ 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನು ಎಲ್ಲಿ ಎಂಟ್ರಿ ಮಾಡೋದು? ನೀವು ಸ್ವಲ್ಪ ಅದನ್ನು ಸ್ಕ್ರೋಲ್ ಮಾಡಿ ನೋಡಿ. ಅದನ್ನ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ತಾವು ಗಮನಿಸ್ತಾ ಇದ್ದೀರಿ SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತೇಳಿ ಕಾಣ್ತಾ ಇದೆ. 6ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳ ಫಲಿತಾಂಶವನ್ನ ನೀವು ಈ ಟ್ಯಾಬ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮೇಲ್ಭಾಗದಲ್ಲಿ SA2 ರಿಸಲ್ಟ್ ಅಂತ ಏನಿದೆ ಅದರಲ್ಲಿ 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಎಂಟ್ರಿ ಮಾಡಬೇಕು. ಆ SA2 ರಿಸಲ್ಟ್ ಅಂತೇಳಿ ಎಂಟ್ರಿ ಅದ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ಟೇಟು, ಬ್ಲಾಕು, ಮೀಡಿಯಮ್ಮು, ಸ್ಕೂಲ್ ನೇಮು, ಅಕಾಡೆಮಿಕ್ ಇಯರು, ಸ್ಟ್ಯಾಂಡರ್ಡು, SA2 ರಿಸಲ್ಟ್ ಅಂತ ಡಿಫಾಲ್ಟ್ ಆಗಿ ಅದೇ ಸೆಲೆಕ್ಟ್ ಆಗಿರುತ್ತೆ. ಗ್ರೂಪ್, ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ತರಗತಿಯನ್ನ ಸೆಲೆಕ್ಟ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಮೊದಲೆಲ್ಲದೂ ಕೂಡ ಏನು ಬರ್ತಾ ಇತ್ತು, ನಿಮ್ಮ ತರಗತಿ ನಿಮ್ಮ ಶಾಲೆಯಲ್ಲಿ 1ರಿಂದ 5 ಇದ್ರೆ 1ರಿಂದ 5 ಎಲ್ಲ ತರಗತಿ ಬರ್ತಾ ಇತ್ತು. 1ರಿಂದ 7 ಇದ್ರೆ 1ರಿಂದ 7 ಎಲ್ಲ ತರಗತಿ ಡಿಸ್ಪ್ಲೇ ಆಗ್ತಿತ್ತು. 1ರಿಂದ 8 ಇದ್ರೆ 8 ಬರ್ತಾ ಇತ್ತು, ಅಥವಾ 1ರಿಂದ 10 ಎಲ್ಲದೂ ಕೂಡ ಬರ್ತಾ ಇತ್ತು. ಈಗ ನೋಡಿ, ಇಲ್ಲಿ 6, 7, 8 ಮಾತ್ರ ಓಪನ್ ಆಗ್ತಾ ಇದೆ. ಅಂದ್ರೆ 6, 7, 8ನೇ ತರಗತಿ ಇದ್ರೆ 6, 7, 8 ಆಗುತ್ತೆ. ಇಲ್ಲಾಂದ್ರೆ 6, 7 ಮಾತ್ರ ಓಪನ್ ಆಗುತ್ತೆ. ಇಲ್ಲ ಹೈಸ್ಕೂಲ್ ಆದ್ರೆ 8, 9 ಓಪನ್ ಆಗುತ್ತೆ. ಅಂದ್ರೆ ತರಗತಿಗಳನ್ನ ತೋರಿಸ್ತಾ ಹೋಗುತ್ತೆ. ನೀವು ಇಲ್ಲಿ ಯಾವ ತರಗತಿಯ ರಿಸಲ್ಟ್ ಅನ್ನ ಎಂಟ್ರಿ ಮಾಡ್ತೀರ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಆ ಕ್ಲಿಕ್ ಮಾಡಿ ನೆಕ್ಸ್ಟ್ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀವಿ. ಲ್ಯಾಂಗ್ವೇಜ್ ಗ್ರೂಪ್ ಕನ್ನಡ, ಇಂಗ್ಲಿಷ್, ಹಿಂದಿ ಈ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ 6ನೇ ತರಗತಿ ಮೇಲ್ಪಟ್ಟ ಒಂದು ಫಲಿತಾಂಶ ಎಂಟ್ರಿ ಆಗಿರೋದ್ರಿಂದ ಕನ್ನಡ, ಇಂಗ್ಲಿಷ್, ಹಿಂದಿ 3 ಇರತಕ್ಕಂಥ ಈ ಲ್ಯಾಂಗ್ವೇಜ್ ಗ್ರೂಪ್ ಅನ್ನು ನಾವು ಸೆಲೆಕ್ಟ್ ಮಾಡ್ಕೊಂತೀವಿ. ಎಲ್ಲ ಕಾಲಮ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರ ನಂತರದಲ್ಲಿ ನಾವು ಸರ್ಚ್ ಅನ್ನ ಕೊಟ್ಟಾಗ ವಿದ್ಯಾರ್ಥಿಗಳ ಮಾಹಿತಿ ಡಿಸ್ಪ್ಲೇ ಆಗುತ್ತೆ. ಈ ರೀತಿ ವಿದ್ಯಾರ್ಥಿಗಳ ಮಾಹಿತಿ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಆದಂಥ ಸಂದರ್ಭದಲ್ಲಿ ನಮಗೆ ಮೇಲ್ಭಾಗದಲ್ಲಿ ಸಬ್ಜೆಕ್ಟ್ಗಳು ಕಾಣ್ತಾ ಹೋಗ್ತವೆ. ನಾವು 30 ಅಂಕಗಳಿಗೆ ಇದನ್ನ ಕನ್ವರ್ಟ್ ಮಾಡ್ಕೋಬೇಕು. ನಾವು ಅಂಕವನ್ನ ಎಂಟ್ರಿ ಮಾಡಿದ ತಕ್ಷಣ ಅದು ಗ್ರೇಡು ತನ್ನಷ್ಟಕ್ಕೆ ತಾನೇ ಜನರೇಟ್ ಆಗುತ್ತೆ, ಆಟೋ ಜನರೇಟ್ ಆಗುತ್ತೆ. ಒಂದು ವೇಳೆ ವಿದ್ಯಾರ್ಥಿ ಏನಾರು ಆಬ್ಸೆಂಟ್ ಆಗಿದ್ರೆ ನಾವು A ಅಂತ ಟೈಪ್ ಮಾಡಿದ್ರೆ ಸಾಕು, ಅದು AB ಅಂತ ಇಲ್ಲಿ ತೆಗೆದುಕೊಳ್ಳುತ್ತೆ. ಈ ರೀತಿ ಈ ಒಂದು SA2 ರಿಸಲ್ಟ್ ಅನ್ನ ಎಂಟ್ರಿ ಮಾಡೋದಕ್ಕಿಂತ ಪೂರ್ವದಲ್ಲಿ ನಾವು FA1, FA2, FA3, FA4 3 ಕೂಡ ರಿಸಲ್ಟ್ ಎಂಟ್ರಿ ಆಗಿರಬೇಕು. ಮತ್ತು ಆ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಕೂಡ ಎಂಟ್ರಿ ಆಗಿರಬೇಕಾಗತ್ತೆ. ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನು ಎಂಟ್ರಿ ಮಾಡಿದ ತಕ್ಷಣ ಕೆಳಭಾಗದಲ್ಲಿ ಸಬ್ಮಿಟ್ ಅನ್ನು ಕೊಡಬೇಕಾಗುತ್ತೆ. ಇದಿಷ್ಟು ಮಾಹಿತಿ 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳ SA2 ರಿಸಲ್ಟ್ ಅನ್ನು ಎಂಟ್ರಿ ಮಾಡ್ತಕ್ಕಂಥ ವಿಧಾನ. ಧನ್ಯವಾದಗಳು.